ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೇನೆ. ಹಾಗೆ ನಾನು ಸಹ ಚೆನ್ನಾಗಿದ್ದೇನೆ. ಯಾರಾದರೂ ಫಸ್ಟ್ ಟೈಮ್ ವಿಸ್ಮಯ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ಇದು ನೋಡಿ, ಕಕ್ಕಡ 18ಕ್ಕೆ ನಾವು ಮದ್ದು ಪಾಯಸ ಮಾಡ್ತೇವೆ. ಇದು ನೆನ್ನೆದು ಮಿನಿ ಬ್ಲಾಗ್. ಹಾಗೆ ನೋಡಿ, ಸೊಪ್ಪು ಈಚೆ ಕೊಡಗಿನಲ್ಲಿ ಜಾಸ್ತಿ ಇರುತ್ತೆ. ಈ ಸೊಪ್ಪು ಆಚೆ ಊರ ಕಡೆನೂ ಇರ್ತದೆ, ಆದರೆ ಕಲರ್ ಅಷ್ಟು ಬರಲ್ಲ. ಇದಾದರೆ ತುಂಬ ನೀಲಿ ಬರ್ತದೆ. ನಮ್ಮ ಕೊಡಗಿನಲ್ಲಿ ಮಾಡುವ ಸೊಪ್ಪು ಆದರೆ ತುಂಬ ನೀಲಿ ಕಲರ್ ಬರ್ತದೆ. ನೋಡಿ, ಇದರಲ್ಲಿ 18 ಬಗೆಯ ಔಷಧಿಯ ಗುಣ ಇರ್ತದೆ ಅಂತ. 18 ದಿವಸ ಆದಮೇಲೆ ಕಕ್ಕಡ 18 ಅಂತ ಮಾಡ್ತಾರೆ. ಈಗ ನಾನು ಅದನ್ನು ಚೆನ್ನಾಗಿ ತೊಳ್ಕೊಂಡು ಈಗ ಬೇಯಿಸ್ಕೊಳ್ತಾ ಇದ್ದೀನಿ. ಅದರ ರಸ ತೆಗಿಬೇಕು, ಅಂದರೆ ಅದರ ರಸ ಬಿಡ್ತದೆ ನೀಲಿ ಕಲರ್. ನೋಡಿ, ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಒಂದು ಅರ್ಧ ಗಂಟೆ ಬೇಯಿಸ್ಕೊಂಡ್ರೆ ಸಾಕು. ಇದೀಗ ಬೇಯಿಸ್ಕೊಂಡೆ. ಅಷ್ಟರಲ್ಲಿ ನಾನಿವತ್ತು ಹೇಗೋ ಕಕ್ಕಡದ್ದು ಸ್ಪೆಷಲ್ ಈಗ ಕಣಿಲೆ ಪಲ್ಯ ಮತ್ತು ರೊಟ್ಟಿ ಮತ್ತು ಪತ್ರೊಡೆ ಎಲ್ಲ ಇವತ್ತಿಗೆ ಮಾಡುವಂಥ ಯೋಚನೆ ಮಾಡಿ ನೋಡಿ ರೆಡಿ ಮಾಡ್ತಾಯಿದ್ದೀನಿ. ಇದು ಉಪ್ಪಿಗೆ ಹಾಕಿಟ್ಟ ಕಣಿಲೆ. ಇದು ಚೆನ್ನಾಗಿ ಒಂದು 4-5 ಸಲ ತೊಳ್ಕೊಂಡು ಇದಕ್ಕೆ ಸ್ವಲ್ಪ ಮೆಣಸುಡಿ, ಅರಿಶಿಣ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕ್ತಾಯಿಲ್ಲ. ಮೊದಲೇ ನಾವು ಉಪ್ಪಿಗೆ ಹಾಕಿ ಇಟ್ಟಿದ್ದಲ್ಲ, ಉಪ್ಪು ಜಾಸ್ತಿ ಆಗ್ತದೆ ಅಂತ ಹೇಳಿ ಉಪ್ಪು ಹಾಕಲಿಲ್ಲ. ಬೇಕಾದರೆ ಹಾಕ್ಕೊಳ್ಬೋದು. ಮತ್ತು ಇದನ್ನು ಕುಕ್ಕರಲ್ಲಿ ಒಂದು 2 ವಿಶಿಲ್ ಹಾಕ್ಕೊಳಿಸ್ಕೊಳ್ಳುವ ಸಾಕು. ಐಟಮು ಜಾಸ್ತಿ ಇರುವಾಗ ಎಲ್ಲ ಜಾಸ್ತಿ ಮಾಡಿದ್ರೆ ವೇಸ್ಟ್ ಆಗುತ್ತೆ ಅಂತ. ಹಾಗೆ ಸ್ವಲ್ಪ ರೊಟ್ಟಿ, ನಾವಿರೋದೇ ಒಂದು 4 ಜನ, 4 ಜನಕ್ಕೆ ಎಷ್ಟು ಬೇಕು ರೊಟ್ಟಿ ಅಷ್ಟು ರೊಟ್ಟಿ ಸಹ ಮಾಡ್ಕೊಳ್ತಾ ಇದ್ದೇನೆ. 2 ರೊಟ್ಟಿ, ಸ್ವಲ್ಪ ಪತ್ರೊಡೆ ಮತ್ತು ಹಲ್ವಾ ಟೈಪ್ ಮಾಡ್ತೀವಲ್ವ ಅದನ್ನೆಲ್ಲ ನೋಡಿ ಎಷ್ಟು ಬೇಗ ಅದು ಸಹ ಚಿಕ್ಕ ರೊಟ್ಟಿ ಮಾಡಿದ್ದೇನೆ. ರೊಟ್ಟಿಯ ಜೊತೆಗೆ ಈಗ ಕಣಿಲೆ ಪಲ್ಯ ಮಾಡಲಿಕ್ಕೆ ಒಗ್ಗರಣೆ ಇಟ್ಟಿದೆ. ಅದನ್ನು ನಾನಾಗಿ ಬೇಯಿಸ್ಕೊಂಡಿದ್ದಲ್ವ, ಈಗ ಒಗ್ಗರಣೆ ಹಾಕ್ಕೊಳ್ಳಿಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ. ಅದು ಸ್ವಲ್ಪ ಫ್ರೈ ಆದಮೇಲೆ ನಾವು ಬೇಯಿಸಿದಂಥ ಕಣಿಲೆಯನ್ನು ಹಾಕೊಳ್ಳುವ. ನೋಡಿ, ಬೆಂದು ರೆಡಿಯಾಗಿದೆ. 1-2 ವಿಸಿಲಿಗೆ ಚೆಂದ ಬೆಂದಿದೆ. ಇದು ಬೇಕಾದರೆ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಬೋದು. ಇವಾಗ ನೋಡಿ, ಮತ್ತು ಸೊಪ್ಪು ಇಟ್ಟಿದೆ, ಅದರ ನೀರೆಲ್ಲ ಚೆನ್ನಾಗಿ ಬಿಟ್ಟಿದೆ. ಎಷ್ಟು ನೀಲಿ ಬಂದಿದೆ ನೋಡಿ. ಇದು ನೋಡಿ, ನಾನು ಅಳತೆ ಮಾಡಿ ಎಲ್ಲ ಇದು ಕೇಕ್ ಟೈಪ್ ಮಾಡ್ತೀವಿ, ಅದು ಮಾಡ್ತಾಯಿಲ್ಲ. ನಾನೀಗ ಮಾಮೂಲಿಗೆ ನನ್ನ ಅಳತೆ ಪ್ರಕಾರ ನಾನು ಮಾಡ್ಕೊಳ್ತಾ ಇದ್ದೇನೆ. ಹಾಗೆ ಅದರ ರಸವನ್ನು ತೊಗೊಂಡಿದ್ದೇನೆ. ಅದಕ್ಕೆ ಸ್ವಲ್ಪ ಬೆಲ್ಲ, ತೆಂಗಿನ ತುರಿಯನ್ನು ಹಾಕಿದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಏಲಕ್ಕಿ ಉಡಿ ಮಾಡಿ ಹಾಕ್ಬೋದು. ನಾನು ಏಲಕ್ಕಿ ಲಾಸ್ಟಿಗೆ ಹಾಕಿದ್ದೇನೆ. ಇದು ಚೆನ್ನಾಗಿ ಕುದಿ ಬರಲಿ. ಇವಾಗ ನಾನು ರವೆಯಿಂದ ಮಾಡ್ತಾ ಇರೋದು ನೋಡಿ, ಬನ್ಸಿ ರವೆ ಹಾಕ್ತಾ ಇದ್ದೀನಿ. ಅದನ್ನು ಚೆನ್ನಾಗಿ ತಿರುಗಿಸ್ತಾನೆ ಇರಬೇಕು, ಅಡಿ ಹಿಡಿಬಾರ್ದು. ಆ ನೀರು ಜೊತೆ ಸೇರಿ ಅದು ಗಟ್ಟಿ ಆಗ್ತಾ ಬರಬೇಕು. ಹೇಗೆ ನಾವು ಇದು ಮಾಡ್ತೀವಲ್ಲ ಕೇಸರಿ ಭಾತ್ ಎಲ್ಲ, ಸೇಮ್ ಅದೇ ರೀತಿ ನೋಡಿ, ಅದು ಗಟ್ಟಿ ಆಗ್ತಾ ಬರಬೇಕು. ನೋಡಿ, ಸ್ವಲ್ಪ ಮೀಡಿಯಮ್ ಬೆಂಕಿ ಸಹ ಇದ್ರೆ ಒಳ್ಳೆಯದು. ಸ್ವಲ್ಪ ನಾನು ಎಲ್ಲರೂ ತುಪ್ಪ ಹಾಕ್ಕೊಳ್ತಾರೆ, ಆದರೆ ನಾನು ತೆಂಗಿನ ಎಣ್ಣೆನೇ ಹಾಕ್ಕೊಳ್ತಾ ಇದ್ದೇನೆ. ನೋಡಿ, ಈಗ ತಟ್ಟೆಗೆ ನಾನು ತೆಂಗಿನ ಎಣ್ಣೆ ಹಾಕ್ಕೊಂಡಿದ್ದೇನೆ. ತುಪ್ಪ ಇದ್ದರೆ ತುಪ್ಪ ಹಾಕ್ಕೊಳ್ಳಿ. ಅದನ್ನು ಚೆನ್ನಾಗಿ ತಟ್ಟೆಗೆ ಸವರಿ ಒಂದು 10 ನಿಮಿಷ ಆದಮೇಲೆ ಕಟ್ ಮಾಡಿದರೆ ನಮಗೆ ಸ್ಪೆಷಲ್ ಮದ್ದು ಪಾಯಸ ಥರ ಮದ್ದು ಹಲ್ವಾ ರೆಡಿ ಆಗ್ತದೆ. ನೋಡಿ, ಬರ್ಫಿ ನೋಡಿ. ಇವತ್ತಿಗೆ ನಮಗೆ ರೊಟ್ಟಿ ಹಲ್ವಾ ಟೈಪ್, ನೆಕ್ಸ್ಟ್ ಪತ್ರೊಡೆ, ಕಣಿಲೆ. ನೀವು ಟ್ರೈ ಮಾಡಿ ನೋಡಿ ಹೇಗಾಯಿತು. ಕಕ್ಕಡಕ್ಕೆ ನೀವೇನು ಸ್ಪೆಷಲ್ ಮಾಡಿದ್ದೀರಿ ಅಂತ ಹೇಳಿ. ಥ್ಯಾಂಕ್ ಯು.